ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಆದರ್ಶ ಅಂತ. ನಾನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವನು. ಭಗವದ್ಗೀತೆಯಲ್ಲಿ ಆತ್ಮಕ್ಕೆ ಗಾಳಿ ಸೋಕೋದಿಲ್ಲ ಮತ್ತು ಬೆಂಕಿಯಿಂದ ಸುಡಲಾಗದು ಅಂತ ಹೇಳಿದ್ದಾನೆ. ನೈನಂ ಜಲಂತಿ ಶಸ್ತ್ರಾಣಂ ನೈನಂ ಜಲಂತಿ ಪಾವಕಃ ಅಂತ ಶ್ರೀಕೃಷ್ಣ ಹೇಳಿರುವಾಗ, ಮತ್ತೆ ಗರುಡ ಪುರಾಣದಲ್ಲಿ ಮತ್ತೆ ಆತ್ಮ ನರಕದಲ್ಲಿ ವಿವಿಧ ಕಷ್ಟಗಳನ್ನು ಅನುಭವಿಸಬೇಕು ಅಂತ ಹೇಳಿ ಆಗಿದೆಯಲ್ಲ. ಆದರ್ಶ್ ನಮಸ್ಕಾರ. ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಭಗವದ್ಗೀತೆಯ ಹಿನ್ನೆಲೆಯಲ್ಲಿ. ಈಗ ಭಗವದ್ಗೀತೆಯನ್ನೇ ಆಧರಿಸಿ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀರಿ. ಸಂದೇಹ ಬಂದಿದೆ ನಿಮಗೆ ಅಂತ ಹೇಳ್ಕೊಳ್ತಾ ಇದ್ದೀರಿ. ಹಾಗೆ ನೋಡಿದ್ರೆ ಅಲ್ಲೇನೂ ಸಂದೇಹ ಇಲ್ಲ, ಆದರೆ ಮೇಲ್ನೋಟಕ್ಕೆ ನಿಮಗೆ ಹಾಗೆ ಸಂದೇಹ ಅಂತ ಅನ್ನಿಸಿದೆ. ಆತ್ಮವನ್ನು ಕುರಿತು ಶ್ರೀಕೃಷ್ಣ ಅರ್ಜುನನಿಗೆ ಮಾಡ್ತಾ ಇರತಕ್ಕಂಥ ಉಪದೇಶದಲ್ಲಿ ನೈನಂ ಛಿನ್ನಂತಿ ಶಸ್ತ್ರಾಣಿ, ಯಾವುದೇ ಶಸ್ತ್ರಗಳು ಆತ್ಮವನ್ನು ಘಾತಿಸುವುದಿಲ್ಲ. ನೈನಂ ದಹತಿ ಪಾವಕಃ, ಬೆಂಕಿ ಆತ್ಮವನ್ನು ಸುಡೋಕ್ಕಾಗೋದಿಲ್ಲ. ನಚೈನ್ಯಂ ಕ್ಲೇದಯಂತ್ಯಾಪೋ, ಎಷ್ಟೇ ನೀರು ಹಾಕಿದರೂ ಅದನ್ನು ನೆನೆಸೋಕೆ ಸಾಧ್ಯ ಇಲ್ಲ. ನಶೋಷಯತಿ ಮಾರುತಃ, ಎಷ್ಟೇ ಜೋರಾಗಿ ಗಾಳಿ ಬೀಸಿದರೂ ಅದು ಒಣಗಿಸೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ಸಾಯಿಸೋಕ್ಕಾಗಲ್ಲ, ಹರಿದು ಹಾಕೋದಕ್ಕಾಗಲ್ಲ, ಒದ್ದೆ ಈ ರೀತಿಯಾಗಿ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಆತ್ಮವನ್ನು. ಇದು ಶ್ರೀಕೃಷ್ಣ ಮಾಡ್ತಾ ಇರತಕ್ಕಂಥ ಉಪದೇಶ. ಯಾವಾಗ? ಯುದ್ಧ ಭೂಮಿಯಲ್ಲಿ. ಯಾಕೆ? ಅರ್ಜುನ ನಾನು ಸಾಯಿಸ್ತೀನಿ ದೊಡ್ಡವರನ್ನ, ಗುರುಗಳನ್ನ, ತಾತಂದ್ರನ್ನ, ಭಾವಂದ್ರನ್ನ, ಮಾವಂದ್ರನ್ನ ಅಂತ ಗೋಳಾಡ್ತಾ ಇದ್ದಾಗ ಅವನಿಗೆ ಸಮಾಧಾನವನ್ನು ಮಾಡುವುದಕ್ಕಾಗಿ ಕೊಟ್ಟ ವಿವರಣೆ, ಸತ್ಯವಾದ ವಿವರಣೆ. ಕೃಷ್ಣನ ಉದ್ದೇಶ ಏನು? ನೀನು ಯುದ್ಧ ಮಾಡುವುದರಿಂದ, ನೀನು ಬಾಣ ಬಿಡುವುದರಿಂದ, ನೀನು ಕತ್ತಿಯನ್ನು ಝಳಪಿಸುವುದರಿಂದ, ನೀನು ಗದಾಪ್ರಹಾರ ಮಾಡುವುದರಿಂದ, ನೀನು ಈಟಿಯಿಂದ ಚುಚ್ಚುವುದರಿಂದ ಅವನ್ನೆಲ್ಲ ಸಾಯಿಸೋಕ್ಕಾಗಲ್ಲಯ್ಯ. ಸಾಯಿಸೋದು ಕೇವಲ ಶರೀರವನ್ನು, ಆತ್ಮಕ್ಕೆ ಏನೂ ಆಗಲ್ಲ. ಇದು ದಾಖಲು ಮಾಡ್ಕೋಬೇಕಾದ ನೀವು. ನಿಮ್ಮ ಪ್ರಶ್ನೆಗೆ ಉತ್ತರ ಅರ್ಥ ಆಗಬೇಕಾಗಿತ್ತು. ಆತ್ಮಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಹಕ್ಕೆ ಚುಚ್ಚಬಹುದು, ನೀವು ದೇಹವನ್ನು ಕತ್ತರಿಸಲೂಬಹುದು, ಆತ್ಮಕ್ಕೇನೂ ಆಗಲ್ಲ. ಆತ್ಮ ಅನ್ನತಕ್ಕಂಥದ್ದು ಅವಿನಾಶಿ, ಆತ್ಮ ಅನ್ನತಕ್ಕಂಥದ್ದು ಶಾಶ್ವತ, ಆತ್ಮ ಅನ್ನತಕ್ಕಂಥದ್ದಕ್ಕೆ ಅಂತ್ಯವೇ ಇಲ್ಲ. ಆತ್ಮ ಅನ್ನತಕ್ಕಂಥದ್ದು ಎಂದೆಂದಿಗೂ ಇರತಕ್ಕದ್ದು. ಇದು ಕೃಷ್ಣನ ಉಪದೇಶದ ಸಾರ. ಈಗ ನಿಮಗೆ ಇದ್ದಕ್ಕಿದ್ದಾಗೆ ಸಂದೇಹ ಬಂದ್ಬಿಟ್ಟಿದೆ. ಗರುಡ ಪುರಾಣಕ್ಕೆ ಹೋಗಿದ್ದೀವಿ. ಗರುಡ ಪುರಾಣದಲ್ಲಿ ಅಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ, ಚುಚ್ಚುತ್ತಾರೆ, ಹಸಿಪತ್ರ ವನದಲ್ಲಿ ಓಡಾಡಿಸ್ತಾರೆ, ಎಲ್ಲ ಕತ್ತಿಗಳಿರುತ್ತೆ, ಚುಚ್ಚುತ್ತೆ, ಕತ್ತರಿಸುತ್ತೆ, ಕಲ್ಲಿನ ಮಳೆ ಸುರಿಯುತ್ತೆ, ಬೆಂಕಿ ಮೇಲೆ ಓಡಾಡಬೇಕಾಗುತ್ತೆ. ಇಷ್ಟೆಲ್ಲ ಕಷ್ಟವನ್ನು ಆ ಆತ್ಮಕ್ಕೆ ಕೊಡುತ್ತಾರೆ. ಏನೈತಿ ಈಗ ಕೊಟ್ಟರೆ? ಏನು ಆತ್ಮ ಸತ್ತೋಯ್ತಾ? ಅಲ್ಲೂ ಆತ್ಮ ಸಾಯಲ್ವಲ್ರಿ. ನೀವು ಮೂಲಭೂತವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಎರಡು ಅಂಶಗಳನ್ನು. ಒಂದು, ಭೂಲೋಕದಲ್ಲಿ ನಡೀತಾ ಇರತಕ್ಕಂಥ ವಿಷಯ ಒಂದು, ಯಮಲೋಕದಲ್ಲಿ ನಡೀತಾ ಇರತಕ್ಕಂಥ ವಿಷಯ ಒಂದು. ಎರಡನ್ನೂ ನೀವು ಒಂದಕ್ಕೊಂದು ಸೇರಿಸೋಕೆ ಹೋಗಬಾರದು. ಆ ಕಾಲಘಟ್ಟ ಬೇರೆ, ಅಲ್ಲಿನ ಸಂದರ್ಭ ಬೇರೆ, ಇಲ್ಲಿನ ಸಂದರ್ಭ ಬೇರೆ. ಅಲ್ಲಿ ಕರ್ತವ್ಯವನ್ನು ವ್ಯಕ್ತಿ ಮಾಡಬೇಕು ಅನ್ನತಕ್ಕಂಥದ್ದು ಕೃಷ್ಣನ ಅಪೇಕ್ಷೆ. ಕರ್ತವ್ಯ ನಿರತರಾಗಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಆತ್ಮಕ್ಕೆ ಏನೂ ಮಾಡೋಕ್ಕಾಗಲ್ರೀ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಆ ಆತ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ, ಯಮಭಟರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಆತ್ಮ ಗುರಿಯಾಗಿದೆ. ಆತ್ಮ ಮಾಡಿರತಕ್ಕಂಥ ಶಿಕ್ಷೆಗೆ ಪಾತ್ರವಾಗಿದೆ, ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಇನ್ನೂ ದೊಡ್ಡದಾಗಿರತಕ್ಕಂಥ ಚರ್ಚೆ ಆತ್ಮ ಶಿಕ್ಷೆಯನ್ನು ಅನುಭವಿಸುತ್ತಾ ಅಥವಾ ಇನ್ಯಾವುದು ಅನುಭವಿಸುತ್ತೆ ಎನ್ನತಕ್ಕಂಥದ್ದು ಬೇರೆ.
ತಾತ್ವಿಕ ಚರ್ಚೆ, ಅದನ್ನೀಗ ನಾನು ತಗೊಳ್ತಾ ಇಲ್ಲ. ಸದ್ಯಕ್ಕೆ ನಿಮ್ಮ ಪ್ರಶ್ನೆಯ ಪ್ರಕಾರ ಆತ್ಮ ಅನ್ನತಕ್ಕಂಥದ್ದಕ್ಕೆ ಕಷ್ಟ ಆಗ್ತಾ ಇದೆ ಇಲ್ಲಿ. ಆತ್ಮ ಅನ್ನತಕ್ಕಂಥದ್ದನ್ನು ಹೊಡಿತಾರೆ, ಚುಚ್ತಾರೆ, ಏನೇನೋ ಮಾಡ್ತಾ ಇದ್ದಾರೆ. ಯುದ್ಧದಲ್ಲಿ ಬಾಣ ಬಿಡ್ತಾರೆ, ಕತ್ತಿಯಿಂದ ಚುಚ್ತಾರೆ, ಚಕ್ರದಿಂದ ಕತ್ತರಿಸ್ತಾರೆ, ಗದೆಯಿಂದ ಹೊಡೀತಾರೆ, ಎರಡೂ ಒಂದೇನೇ. ಅಲ್ಲಿ ದೇಹಕ್ಕೆ ಏಟು ತಗಲ್ತಾ ಇದೆ, ಇಲ್ಲಿ ಆತ್ಮಕ್ಕೇ ಏಟು ತಗುಲುತ್ತದೆ. ಆದರೆ ಪ್ರಶ್ನೆ ಇರತಕ್ಕಂಥದ್ದು ಕೊನೆ ಏನು? ಆತ್ಮ ಸತ್ತೋಯ್ತಾ ಇಲ್ಲಿ ಯಮಲೋಕದಲ್ಲಿ? ಸಾಯಲಿಲ್ಲ. ಯುದ್ಧ ಭೂಮಿಯಲ್ಲಿ ದೇಹವನ್ನು ಕತ್ತರಿಸಿದಾಕ್ಷಣಕ್ಕೆ ಆತ್ಮ ಸಾಯ್ತಾ? ಸಾಯಲಿಲ್ಲ. ಇನ್ನೂ ಮೂಲಭೂತವಾಗಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿದೆ ನೀವು. ಅದು ಕೊನೆಯ ಭಾಗ ಗಮನಿಸ್ಬೇಕು ನೀವೀಗ. ನರಕದಲ್ಲಿ ಈ ಕಷ್ಟಗಳನ್ನೆಲ್ಲ ಅನುಭವಿಸಿದ ಮೇಲೆ ಆ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆ. ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಪುಣ್ಯವನ್ನು ಅನುಭವಿಸಲಿಕ್ಕೆ ಈ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಸ್ವಾಮಿ. ಆಮೇಲೆ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆ ಸ್ವರ್ಗ ಸುಖಗಳನ್ನೆಲ್ಲ ಅನುಭವಿಸಿದ ಮೇಲೆ, ಪುಣ್ಯ ಖರ್ಚಾದ ಮೇಲೆ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಮಿಗೆ ಬರ್ತಾನೆ. ಇದು ನೀವು ಪ್ರಧಾನವಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ ಬಂದಿರೋದೇ ದೇಹಗಳಿವೋ, ಬಂದಿರತಕ್ಕಂಥ ದೇಹಗಳಿಗೇ ಯುದ್ಧ ಭೂಮಿಯಲ್ಲಿ ಆಗತಕ್ಕಂಥ ಆಘಾತ. ಮತ್ತೆ ಸತ್ತು ಯಮಲೋಕಕ್ಕೆ ಹೋಗ್ತಾ ಇದೆ. ಪುನರಪಿ ಜನನಂ ಪುನರಪಿ ಮರಣಂ. ಅಂದರೆ ಅರ್ಥ ಏನು ಅಂದರೆ, ಯಮಲೋಕದಲ್ಲಿ ಆದರೂ ಇರಿ, ಭೂಲೋಕದಲ್ಲಿ ಆದರೂ ಇರಿ. ಯಾಕಿದ್ದೀರಿ? ಯಾಕೆ ಇದ್ದೀರಿ? ಭೂಲೋಕದಲ್ಲಿ ಮನುಷ್ಯರಾಗಿ ಯಾಕಿದ್ದೀರಿ? ಇದು ಮಹಾಪ್ರಧಾನವಾಗಿರತಕ್ಕಂಥ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಯಾಕಿದ್ದೀರಿ ಅಂದರೆ, ಸ್ವರ್ಗ ಹಾಗೂ ನರಕಗಳಲ್ಲಿ ಯಾವ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೀರೋ ಅದು ಯಾವುದೋ ಒಂದಷ್ಟಾಗಿರುತ್ತೆ. ಇನ್ನು ಬೇಕಾದಷ್ಟು ಸುಖಗಳು, ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿದೆ ನಾವು. ಅದನ್ನು ಅನುಭವಿಸಲಿಕ್ಕೆ ಮತ್ತೆ ಮನುಷ್ಯನಾಗಿ ಹುಡ್ತಿರೋ ನೀವು. ಮನುಷ್ಯರಾಗಿ ಹುಡ್ತಿರೋ, ಪ್ರಾಣಿಯಾಗಿ ಹುಡ್ತಿರೋ, ಪಕ್ಷಿಯಾಗಿ ಹುಡ್ತಿರೋ, ಮರವಾಗಿ ಹುಡ್ತಿರೋ, ಬೇರೆ ಮಾತು. ಅಂತೂ ಮತ್ತೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಲೋಕಕ್ಕೆ ಬರುತ್ತೇವೆ. ಭೂಲೋಕಕ್ಕೆ ಬಂದಾಗಲಾಗಲಿ, ಯಮಲೋಕದಲ್ಲಿದ್ದಾಗಲಾಗಲಿ, ಸ್ವರ್ಗಲೋಕದಲ್ಲಿ ಇದ್ದಾಗಲಾಗಲಿ, ಪಶುಪಕ್ಷಿ ಪ್ರಾಣಿಗಳು ಯಾವುದೇ ಆಗಿರಲಿ, ಆತ್ಮ ಅನ್ನುವುದು ಅದರೊಳಗಿದ್ದರೆ ಆ ಆತ್ಮಕ್ಕೆ ಸಾವಿಲ್ಲ. ಅದು ಕೃಷ್ಣ ಹೇಳ್ತಾ ಇರತಕ್ಕಂಥದ್ದು ಭಗವದ್ಗೀತೆಯಲ್ಲಿ. ಹಾಗೆ ಯಮಲೋಕದಲ್ಲಿ ಕಷ್ಟವನ್ನು ಆತ್ಮ ಅನುಭವಿಸಿದರೂ ಅದಕ್ಕೆ ಸಾವು ಇಲ್ಲ. ಇದರೊಳಗೆ ವ್ಯತ್ಯಾಸ ಇಲ್ವಲ್ಲಪ್ಪ? ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಮಧುಸೂದನ್, ಶಿವಮೊಗ್ಗದಿಂದ. ನನ್ನ ಪ್ರಶ್ನೆ ಏನಂದರೆ, ಗೋಕರ್ಣ ಕ್ಷೇತ್ರದ ಮಹಾಬಲೇಶ್ವರ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಯಾಕಿಲ್ಲ? ದ್ವಾದಶ ಜ್ಯೋತಿರ್ಲಿಂಗದ ಸ್ತೋತ್ರ ಬರುತ್ತಲ್ಲ, ಅದರಲ್ಲಿ ಇದರ ಉಲ್ಲೇಖನೇ ಇಲ್ಲ. ಆದರೂ ನಾವು ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತೀವಿ. ಇದು ಯಾಕೆ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇಲ್ಲ?